ಎಲ್ಲ ದೇವಾನುದೇವತೆಗಳಿಗೆ ನಮಿಸುತ್ತಾ, ಹಾಗೆ ಎಲ್ಲ ಗುರುವರಿಯರಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಆಚಾರ್ಯರ ಪಾದಗಳನ್ನು ನಮಿಸುತ್ತಾ ಇವತ್ತಿನ ಸಂಕೀರ್ತನೆ ಪ್ರಾರಂಭಿಸೋಣ. ಎಲ್ಲರಿಗೂ ಗೊತ್ತು, ಇವತ್ತಿನ ದಿನ ವಿಶೇಷವಾದ ದಿನ. ಇವತ್ತು ಪಾಂಡವ ನಿರ್ಜಲ ಏಕಾದಶಿ, ವಿಶೇಷವಾದ ಏಕಾದಶಿ. ನಮಗೆ ಇವತ್ತಿನ ದಿನನೇ ಸಂಕೀರ್ತನೆಯನ್ನು ಮಾಡುವಂತಹ ಒಂದು ಅವಕಾಶ ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯ ಅಂತಲೇ ಹೇಳಬೇಕು. ಎಲ್ಲ ಏಕಾದಶಿಗಳಲ್ಲಿ ಇದು ಒಂದು ವಿಶೇಷವಾದ ಏಕಾದಶಿ. ಆಚಾರ್ಯರಿಂದ ನಾವು ಅದನ್ನು ಮುಂದೆ ಕೇಳಬಹುದು. ಹಾಗೆ ಇವತ್ತಿನ ಶ್ಲೋಕ ಕೂಡ ಇದೇ ಒಂದು ವಿಷಯವಾಗಿ ನಾವು ಆರಿಸಿಕೊಂಡಿದ್ದಾಗಿದೆ. ಇವತ್ತಿನ ಕಾನ್ಸೆಪ್ಟ್ ಅಂದ್ರೆ ದ ಇನ್ವಿಸಿಬಲ್ ಹ್ಯಾಂಡ್ ಆಫ್ ಗಾಡ್, ಅಂದ್ರೆ ಭಗವಂತನ ಕೈ ಅದನ್ನು ಕಾಣುವುದಿಲ್ಲ, ಅದನ್ನು ನಮ್ಮ ರಕ್ಷಣೆಯನ್ನು ಮಾಡ್ತಾ ಇರ್ತದೆ. ಅದು ಹೇಗೆ ಮಾಡ್ತದೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಎಲ್ಲರೂ ತಮ್ಮ ಮೇಲೆ ತಾವೇ ಜಾಸ್ತಿ ನಿರ್ಭರರಾಗಿರ್ತಾರೆ. ಆದರೆ ವೈದಿಕ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲ ಭಗವಂತನ ಮೇಲೆ ನಿರ್ಭರರು. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಹೇಳ್ತಾರೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಾವು ಮನಸ್ಸು ಮಾಡಿದ್ರೆ ಏನಾದರೂ ಸಾಧಿಸಬಹುದು ಅಂತ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಹೇಳ್ತಾರೆ. ಆದರೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಹೇಳೋದೇನು ಅಂತಂದ್ರೆ, ವೇರ್ ದೇರ್ ಇಸ್ ಎ ಗ್ರೇಸ್ ದೇರ್ ಇಸ್ ವೇ. ಎಲ್ಲಿ ಆ ಭಗವಂತನ ಒಂದು ಅನುಗ್ರಹ ಇದೆ, ಅಲ್ಲಿ ಮಾತ್ರ ಬಿಲ್ ಬರ್ಲಿಕ್ಕೆ ಸಾಧ್ಯ, ಅಲ್ಲಿ ಮಾತ್ರ ಆ ಸಂಕಲ್ಪ ಬರ್ಲಿಕ್ಕೆ ಸಾಧ್ಯ, ಅಲ್ಲಿ ಮಾತ್ರ ಒಂದು ದಾರಿ ಕಾಣಲಿಕ್ಕೆ ಸಾಧ್ಯ. ನಾವಾಗಿ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆಚಾರ್ಯರು ಹಳೆಯ ಒಂದು ಸಂಕೀರ್ತನೆಯಲ್ಲಿ ಕೂಡ ಹೇಳಿದ್ದಾರೆ, ನಮಗೆ ಮನುಷ್ಯನಿಗೆ ಕರ್ತೃತ್ವ ಅಂತ ಇರೋದಿಲ್ಲ, ಎಲ್ಲವೂ ಆ ಭಗವಂತನೇ ಮಾಡಿಸುತ್ತದೆ. ಆದ್ರೆ ಅವನು ಹೇಗೆ ಮಾಡಿಸ್ತಾನೆ, ಹೇಗೆ ನಮ್ಮನ್ನು ಕಾಪಾಡ್ತಾನೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಇವತ್ತಿನ ಶ್ಲೋಕವನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಅನನ್ಯಾ ಚಿಂತಯಂತೋ ಮಾಂ, ಅನನ್ಯಾ ಚಿಂತಯಂತೋ ಮಾಂ, ಯೇ ಜನಾಃ ಪರ್ಯುಪಾಸತೆ, ಯೇ ಜನಾಃ ಪರ್ಯುಪಾಸತೆ, ತೇಷಾಂ ನಿತ್ಯಾಭಿಯುಕ್ತಾನಾಂ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ, ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾ ಚಿಂತಯಂತೋ ಮಾಂ, ಅನನ್ಯಾ ಚಿಂತಯಂತೋ ಮಾಂ, ಯೇ ಜನಾಃ ಪರ್ಯುಪಾಸತೆ, ಯೇ ಜನಾಃ ಪರ್ಯುಪಾಸತೆ, ತೇಷಾಂ ನಿತ್ಯಾಭಿಯುಕ್ತಾನಾಂ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ, ಯೋಗಕ್ಷೇಮಂ ವಹಾಮ್ಯಹಂ. ಇದು ತುಂಬಾ ಪ್ರಸಿದ್ಧವಾದ ಗೀತೆಯಲ್ಲಿರುವಂತಹ ಶ್ಲೋಕ, 9ನೇ ಅಧ್ಯಾಯದ ಶ್ಲೋಕ. ನಿಮ್ಗೆಲ್ಲರೂ ಗೊತ್ತಿದೆ, ಯೋಗಕ್ಷೇಮ ವಹಾಮ್ಯಂ ಎಲ್ಲ ಕಡೆಗೂ ಉಪಯೋಗ ಆಗ್ತದೆ. LICಯವರು ಯೂಸ್ ಮಾಡ್ತಾರೆ, ಎಲ್ಲ ಕಡೆಗೂ ಅದನ್ನ ಉಪಯೋಗ ಮಾಡ್ತಾರೆ. ಆದ್ರೆ ನಿಜವಾಗಿ ಯೋಗಕ್ಷೇಮ ವಹಾಮ್ಯಂ ಅದನ್ನು ಹೇಳುವಂತ ಕೃಷ್ಣ ಒಬ್ಬನೇ, ಆ ಪರಮಾತ್ಮ ಒಬ್ಬನೇ. ಬೇರೆಯವರಿಗೆಲ್ಲ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸುಮ್ಮನೆ ಯೂಸ್ ಮಾಡ್ತಾರೆ ಅಷ್ಟೇ. ಒಂದು ಚಿಕ್ಕ ಉಪಾಖ್ಯಾನದ ಜೊತೆಗೆ ಅದಾದ್ಮೇಲೆ ಆಚಾರ್ಯರಿಂದ ಕೇಳೋಣ. ಒಂದು ಶ್ರೀ ಸಂಪ್ರದಾಯದಲ್ಲಿ ಒಂದು ಉಪಾಖ್ಯಾನ ಇದೆ, ಅರ್ಜುನಾಚಾರ್ಯರ ಉಪಾಖ್ಯಾನ ಅಂತ. ಶ್ರೀರಂಗಂನಲ್ಲಿ ಒಬ್ಬರು ಅರ್ಜುನಾಚಾರ್ಯರು ಅಂತ ಆಚಾರ್ಯರು, ತುಂಬಾ ಪಂಡಿತರು, ವೇದ ವಿದ್ವಾಂಸರು, ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ರು. ಹಾಗೆ ಅವರು ಭಗವದ್ಗೀತೆ ಮೇಲೆ ವ್ಯಾಖ್ಯಾನವನ್ನು ಕೂಡ ಬರೀತಾ ಇದ್ರು. ತಮಗೆ ಜೀವನದಲ್ಲಿ ಆಗಿರುವಂತಹ ಅನುಭವದ ಮೇಲೆ ವ್ಯಾಖ್ಯಾನವನ್ನು ಬರೀತಾ ಇದ್ರು. ಇಷ್ಟೆಲ್ಲ ಆದ್ರೂ ಕೂಡ ಒಂದೇ ಒಂದು ತೊಂದರೆ, ಅಂದ್ರೆ ಕಡು ಬಡತನ. 2 ಹೊತ್ತಿಗಾಗುವಷ್ಟು ಊಟ ಕೂಡ ಸಿಗ್ತದೆಯೋ ಇಲ್ಲೋ ಅನ್ನುವಂತಹ ಒಂದು ಪರಿಸ್ಥಿತಿ. ಒಂದು ದಿನ ಇದೇ ಶ್ಲೋಕವನ್ನು ನೋಡ್ತಾ ಇರ್ತಾರೆ. ಆಗ ಯೋಗಕ್ಷೇಮಂ ವಹಾಮ್ಯಹಂ ಅಂತ ನೋಡಿದಾಗ, ಇಲ್ಲ, ಅವನಿಲ್ಲಿ ಕೃಷ್ಣ, ಅವನಿಗೆ ತನ್ನದೇ ಆದ ಕೆಲಸ ಇದೆ, ಅವನು ನಮ್ಮ ಯೋಗಕ್ಷೇಮವನ್ನು ಇಲ್ಲಿ ನೋಡ್ಕೊಳ್ತಾನೆ ಅಂತ ಸ್ವಲ್ಪ ಭಾವುಕರಾಗಿ ಆ ಯೋಗಕ್ಷೇಮ ವಹಾಮ್ಯಂ ಅನ್ನುವಂತಹ ಒಂದು ವಾಕ್ಯಕ್ಕೆ ಗೀಟ್ ಹಾಕ್ತಾರೆ.
ತಮ್ಮ ಪುಸ್ತಕವನ್ನು ಮುಗಿಸ್ತಾರೆ. ಹಾಗೆ ನದಿ ಸ್ನಾನಕ್ಕೆ ಹೋಗ್ತಾರೆ. ನದಿ ಸ್ನಾನಕ್ಕೆ ಹೋದಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಅವರ ಮನೆಯಲ್ಲಿ ಅವರ ಧರ್ಮಪತ್ನಿ ಒಬ್ಬರೇ ಇರ್ತಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ಇಬ್ಬರು ಹುಡುಗರು ಬರ್ತಾರೆ ಅವರ ಮನೆಗೆ. ಒಬ್ಬನು ಕೃಷ್ಣವರ್ಣ, ಇನ್ನೊಬ್ಬನು ಗೌರವರ್ಣ. ಒಬ್ಬನು ಕರ್ರಗಿದ್ದಾನೆ, ಇನ್ನೊಬ್ಬನು ಬೆಳ್ಳಗಿದ್ದಾನೆ. ಚಿಕ್ಕ ಚಿಕ್ಕ ಹುಡುಗರು ಎಷ್ಟೊಂದು ಮೂಟೆಗಳನ್ನ ಬೆನ್ನ ಮೇಲೆ ಹೊತ್ಕೊಂಡು ಬರ್ತಾರೆ, ಕದ ತಟ್ತಾರೆ. ಅರ್ಜುನಾಚಾರ್ಯರ ಪತ್ನಿ ಬಾಗಿಲನ್ನು ತೆರೆದಾಗ ನೋಡ್ತಾಳೆ, ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟೊಂದು ದೊಡ್ಡ ಮೂಟೆಯನ್ನು ಹೊತ್ಕೊಂಡು ನಿಂತ್ಕೊಂಡಿದ್ದಾರಲ್ಲ, ಪಾಪ ಅಯ್ಯೋ ಅಂತ ಅನಿಸ್ತದೆ. ಆಗ ಕೇಳ್ತಾಳೆ, ಯಾರು ಮಕ್ಕಳೇ ನೀವು ಇಷ್ಟೆಲ್ಲ ಮೂಟೆಯನ್ನು ಯಾಕೆ ಹೊತ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಆಗ ಇಬ್ರು ಮಕ್ಕಳು ಹೇಳ್ತಾರೆ, ನಮಗೆ ಇಬ್ಬರಿಗೂ ಅರ್ಜುನಾಚಾರ್ಯರು ಈ ಮೂಟೆಗಳನ್ನ ಹೊತ್ತುಕೊಂಡು ನಿಮಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅಯ್ಯೋ, ನೀವು ಇಷ್ಟು ಚಿಕ್ಕ ಮಕ್ಕಳು ಇಷ್ಟೆಲ್ಲ ದೊಡ್ಡ ಮೂಟೆಯನ್ನು ಹೊರಲಿಕ್ಕೆ ಕೊಟ್ಟರು ಅರ್ಜುನಾಚಾರ್ಯರು, ಇಷ್ಟೆಲ್ಲ ನಿರ್ದಯಿಗಳಾಗಿರ್ಲಿಲ್ವಲ್ಲ ಅವರು, ಹೀಗೆ ಯಾಕೆ ಮಾಡಿದ್ರು ಅಂತ ಕೇಳಿದ್ರು. ಆಗ ಅವರು ಅಷ್ಟೇ ಮಾಡಿದ್ದಲ್ಲ, ನಾವು ಈ ಮೂಟೆಗಳನ್ನು ಹೊರೋದಿಲ್ಲ ಅಂತ ಹೇಳಿದ್ದಕ್ಕೆ ನಮಗೆ ಹೊಡೆದಿದ್ದಾರೆ, ನಮ್ಮ ಬೆನ್ನ ಮೇಲೆ ಬರೆಗಳು ನೋಡಿ ಅಂತ ಬರೆಗಳು ತೋರಿಸ್ತಾರೆ. ಅರ್ಜುನಾಚಾರ್ಯ ಪತ್ನಿಗೆ ತುಂಬಾ ದುಃಖವಾಗ್ತದೆ. ಹೀಗೆ ಮಾಡಿದ್ರು, ನನ್ನ ಪತಿದೇವರು ಹೀಗಿರ್ಲಿಲ್ಲ, ಅವರು ಅಗಾಧ ಪಂಡಿತರು, ಹಾಗೆ ದೈವ ಭಕ್ತರು, ಚಿಕ್ಕ ಮಕ್ಕಳಿಗೆ ಇಷ್ಟೆಲ್ಲ ಮೂಟೆ ಹೊರಲಿಕ್ಕೆ ಕೊಟ್ಟು ಹೀಗೆಲ್ಲ ಹೊಡೆಯೋಲ್ಲ, ಸರಿಯಲ್ಲ ಅಂತ. ನೀವು ಒಳಗಡೆ ಬನ್ನಿ, ನಾನು ನಿಮಗೆ ಆರೈಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಹೇಳ್ತಾರೆ, ಇಲ್ಲಪ್ಪ, ನಾವು ಬರೋದಿಲ್ಲ, ಈ ಮೂಟೆಗಳನ್ನು ಇಡ್ಲಿಕ್ಕೆ ಹೇಳಿದ್ದಾರೆ, ಮೂಟೆಗಳನ್ನು ಇಡ್ತೇವೆ, ಹಾಗೆ ನಾವು ಹೊರಡ್ತೇವೆ, ನಮ್ಮನ್ನು ಮತ್ತೆ ನೋಡಿದ್ರೆ ಮತ್ತೆ ಹೊಡೆದಾರು ಅಂತ ಹೇಳಿ ಮೂಟೆಗಳಲ್ಲಿ ಹೋಗುವುದು. ಅರ್ಜುನಾಚಾರ್ಯರು ಸ್ನಾನ ಮುಗಿಸಿ ಬರ್ತಾರೆ. ಬಂದ ತಕ್ಷಣ, ಬಾಗಿಲು ತೆರೆದ ತಕ್ಷಣ ಪತ್ನಿಯ ಆಕ್ರೋಶ, ನೀವು ಹೀಗೆ ಹೇಗೆ ಮಾಡಿದ್ರಿ? ಅಷ್ಟು ಚಿಕ್ಕ ಮಕ್ಕಳ ಬೆನ್ನ ಮೇಲೆ ಅಷ್ಟು ಮೂಟೆಗಳನ್ನು ಕೊಟ್ಟಿದ್ದಲ್ಲದೆ ಅವರನ್ನು ಹೊಡೆದು ಕಳಿಸಿದ್ದೀರಲ್ಲ, ನೀವು ಇದೆಲ್ಲ ವೇದಾಭ್ಯಾಸ ಮಾಡಿದ ಉಪಯೋಗ ಏನು? ನಿಮ್ಮಲ್ಲಿ ಅಷ್ಟು ಕರುಣೆನೂ ಇಲ್ಲದಿದ್ರೆ ಆ ವೇದಾಭ್ಯಾಸದ ಉಪಯೋಗ ಏನಾಯ್ತು ಅಂತ ಹೇಳ್ತಾರೆ. ಅರ್ಜುನ ಕಕ್ಕಾಬಿಕ್ಕಿ, ಇದನ್ನ ನಾನು ಮಾಡೇ ಇಲ್ವಲ್ಲ, ಹೀಗೇನು? ನಾನು ಸ್ನಾನಕ್ಕೆ ಹೋದೆ, ಸ್ನಾನ ಮುಗಿಸ್ಕೊಂಡೆ, ನದಿಯಲ್ಲಿ ಬಂದೆ ಅಷ್ಟೇ, ಇವೆಲ್ಲ ಏನಾಗಿದೆ ನನ್ಗೆ ಗೊತ್ತೇ ಆಗ್ತಿಲ್ವಲ್ಲ, ಸರಿಯಾಗಿ ವಿವರಿಸು ಅಂತ ಹೇಳ್ತಾರೆ. ಆವಾಗ ಹೇಳ್ತಾರೆ, ಹೀಗೆ ಒಬ್ಬ ಕೃಷ್ಣವರ್ಣನವನು, ಒಬ್ಬನು ಗೌರವರ್ಣನು, ಚಿಕ್ಕ ಚಿಕ್ಕ ಹುಡುಗರು ಬಂದು ಮೂಟೆಗಳನ್ನು ಕೊಟ್ಟು ನೀವು ಅವರಿಗೆ ಬಡಿಗೆಯಿಂದ ಹೊಡೆದಂಥ ಬೆನ್ನ ಮೇಲಿರುವಂಥ ಅಚ್ಚುಗಳನ್ನು ಕೂಡ ತೋರಿಸಿ ಹೋಗಿದ್ದಾರೆ. ಅರ್ಜುನಾಚಾರ್ಯರು ಪಂಡಿತರು, ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಒಂದು ಲೆವೆಲ್ಗೆ ಒಂದು ಆಗಿರ್ತದೆ. ಅವರಿಗೆ ಏನೋ ಹೊಳಿತು, ಓ ಏನೋ ಆಗಿದೆ ಅಂತ ಹೋಗಿ ಒಳಗಡೆ ಹೋಗಿ ಪುಸ್ತಕ ತೆಗೆದು ನೋಡ್ತಾರೆ. ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂತಹ ಒಂದು ಕೀಟ್ ಹಾಕಿರ್ತಾರೆ, ಅದು ಅಳಿಸೋಗಿರುತ್ತೆ. ಆವಾಗ ಅರ್ಥ ಆಗ್ತದೆ, ಬಂದಿರೋ ಬೇರೆ ಯಾರಲ್ಲ, ಕೃಷ್ಣ ಬಲರಾಮರೇ ಬಂದು ನನಗೆ ನನ್ನ ಬಡತನ ಅಂತ ತಿಳ್ಕೊಂಡು ಏನೋ ಕೊಟ್ಟು ಹೋಗಿದ್ದಾರೆ, ತೆಗಿ ಆ ಮೂಟೆಯನ್ನು. ಅದು ತೆಗೆದು ನೋಡಿದ್ರೆ ಧನ ಧಾನ್ಯಗಳು ಸಂಪತ್ತು ಅದರಲ್ಲಿ. ಅಯ್ಯೋ ಕೃಷ್ಣ, ನಾನು ಎಂಥ ಮೂರ್ಖ, ಎಂಥ ತಪ್ಪು ಮಾಡಿಬಿಟ್ಟೆ, ನಿನ್ನ ಸಾಕ್ಷಾತ್ಕಾರ ನನ್ನ ಹೆಂಡತಿಗಾಯ್ತು, ನಾನಿಷ್ಟು ದಿನ ನಿನ್ನ ಬಗ್ಗೆ ಆರಾಧನೆ ಮಾಡಿ, ನಿನ್ನ ಬಗ್ಗೆ ಪಠನ ಪಾಠನ ಎಲ್ಲ ಮಾಡಿ, ಆದ್ರೂ ಕೂಡ ನನಗೆ ನಿನ್ನ ಸಾಕ್ಷಾತ್ಕಾರ ಆಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ತಾರೆ. ಈ ಒಂದು ಉಪಾಖ್ಯಾನ ಶ್ರೀ ಸಂಪ್ರದಾಯದಲ್ಲಿ ಜಾಸ್ತಿ ಹೇಳಲ್ಪಡುತ್ತದೆ. ಹಾಗಾಗಿ ಇದನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಭಗವಂತ ಎಲ್ಲಿದ್ದು ನನ್ನನ್ನು ರಕ್ಷಣೆ ಮಾಡ್ತಾನೆ, ಅವನನ್ನು ನನ್ನನ್ನು ಕಾಪಾಡ್ತಾನೆ ಅನ್ನುವಂಥ ಒಂದು ವಿಷಯ ಈ ಒಂದು ಉಪಾಖ್ಯಾನದಲ್ಲಿ ತಿಳಿದಿದೆ. ಇಷ್ಟನ್ನು ಹೇಳಿ ಆಚಾರ್ಯರು ಇದರ ಬಗ್ಗೆ ನಮಗೆ ವಿವರವಾಗಿ ತಿಳಿಸಬೇಕು ಅಂತ ಕೋರ್ಕೊಳ್ತೇವೆ. ये जनाः पर्युपासते तेषां विद्यावियुक्तानां योगक्षेमं वहाम्यहम्. ಬಹಳ
ಬಹಳ ಪ್ರಸಿದ್ಧವಾದಂತಹ ಗೀತಾ ಶ್ಲೋಕ. ಇದರ ಅರ್ಥನೂ ಮೇಲ್ನೋಟಕ್ಕೆ ಎಲ್ಲರಿಗೂ ಸರಳವಾಗಿ ಆಗುತ್ತೆ. ಅನನ್ಯ ಚಿಂತೆಯಂತಹ ಮಾಂ, ದೇವರು ಕೃಷ್ಣ ಹೇಳ್ತಾನೆ, ನನ್ನನ್ನು ಯಾರು ಅನನ್ಯ ಚಿಂತೆಯಂತ. ಅನನ್ಯ ಅಂದರೆ ಬೇರೆ ದೇವತೆಗಳ ಮೇಲೆ ಆಸಕ್ತರಾಗದೆ ನನ್ನನ್ನೇ ಚಿಂತನೆ ಮಾಡುವಂಥವರಿಗೆ. ಮತ್ತೆ ಇನ್ನೊಂದು ಕಂಡೀಷನ್ ಹಾಕ್ತಾನೆ, ನಿತ್ಯಾಭಿಯುಕ್ತಾನ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮಿ. ನಿತ್ಯ ಅಭಿಯುಕ್ತರು ಅಂದರೆ ಸದಾ ಲಗ್ನರಾಗಿರಬೇಕು. ಆಗಾಗ ದೇವರು ಕಷ್ಟ ಬಂದಾಗ ನೆನಪಾದರೆ ಆಗುವುದಿಲ್ಲ. ಸದಾ ಆ ಭಗವತ್ ತತ್ವದಲ್ಲಿ ಅನನ್ಯ ಮನಸ್ಕರ. ಇದರ ವ್ಯಾಖ್ಯಾನ ಮುಂದೆ ಮಾಡ್ತೇನೆ, ಯಾಕೆ ಈ ಥರ ಅಂದು. ಸೊ ಆ ಥರ ಭಗವದೇಕನಿಷ್ಠರಾದ ಭಕ್ತರಿದ್ದರೆ ಅವರಿಗೆ ದೇವರು ಎಲ್ಲ ನೋಡ್ಕೊತಾನೆ. ಇವತ್ತಿನ ಕಾಲದಲ್ಲಿ ಗವರ್ಮೆಂಟು ಹೇಳುತ್ತೆ, ನೀವು ದೇಶಕ್ಕೆ ಡೆಡಿಕೇಟ್ ಮಾಡುವಂಥ ಸೋಲ್ಜರ್ಸ್, ಯಾರಾದರೂ ಸೈಂಟಿಸ್ಟು ಯಾರೋ ಇದರಲ್ಲಿರುವಂಥವರು ದೇಶಕ್ಕೆ ಡೆಡಿಕೇಟ್ ಮಾಡ್ತೀವಿ ಅಂದರೆ ನಿಮ್ಮದು ಎಲ್ಲ ನಾವು ನೋಡ್ಕೊಳ್ತೀವಿ. ರೆಸಿಡೆನ್ಸು ಅಥವಾ ಅವ್ರಿಗೆ ಎಲ್ಲ ನಾವು, ನೀವು ಬರೀ ಆ ಕೆಲಸ ಮಾಡಿದ್ರೆ ಅನ್ನುವಂತೆ ದೇವರು ಇದು ಬೇಕು ಅದು ಬೇಕು ಅಂತ ಅನ್ನದೇ, ನಾನೇ ಬೇಕು ಅಂತ ನೀನು ಅಷ್ಟು ನಿಷ್ಠೆಯಿಂದ ಇದ್ದಾಗ ನಿನ್ನ ಹೊಣೆ ನನ್ನ ವಿರುದ್ಧ. ಉದಾಹರಣೆ ಚೆನ್ನಾಗಿ ಕೊಟ್ಟು ಶ್ರೀ ಸಂಪ್ರದಾಯದಲ್ಲಿ ಇದೆ ಅಂತ. ಯಾದೃಚ್ಛಿಕವಾಗಿ ನಮ್ಮ ವೈಷ್ಣವ ಸಂಪ್ರದಾಯದಲ್ಲೂ ಇಂಥ ಒಂದು ಕಥೆ ಇದೆ. ಯಾದವಾಗಿರುವಂಥ ತುಂಬ ಪ್ರಸಿದ್ಧ ಭಾಗವತ ವ್ಯಾಖ್ಯಾನಗಳು, ಅವರ ಅಸ್ಥಿಗತ ಭಾಗವತ ಅಂತ ಹೇಳಿದರು. ಅಸ್ಥಿಗಳಿಂದ ಭಾಗವತ ಶ್ಲೋಕ ಬರ್ತಿತ್ತು ಅವರ ಕಾಲ ಆಜ್ಞೆ. ಅಷ್ಟು ಭಾಗವತ ಅವರು ಉಪಾಸನೆ ಮಾಡಿದರು. ಹಾಗೆ ಅದರ ಅರ್ಥ ಅನುಸಂಧಾನ ಚಿಂತನೆ ಅಲ್ಲದೆ ಪಾಠ, ಅನೇಕರಿಗೆ ಪಾಠ ಹೇಳಿದ ದೊಡ್ಡ ಆಚಾರ್ಯರು ಅಂತ ಪ್ರಸಿದ್ಧ. ಅಂತಹ ಆಚಾರ್ಯರ ಜೀವನದಲ್ಲಿಯೂ ಅವರ ಜೀವನ ಇಡೀ ತುಂಬ ವೈರಾಗ್ಯದಿಂದ ಇದ್ದಂಥದ್ದು. ಅವರ ವೈರಾಗ್ಯ ಎಷ್ಟಿತ್ತು ಅಂದರೆ, ಒಂದು ಊರಿನಲ್ಲಿ ಇರ್ತಾರೆ, ಈಗ ಹೇಳಿದಾಗೆ ಯಾವುದನ್ನು ಅವರು ಓನ್ ಮಾಡಿ, ಹಾಗಾಗಿ ಅವರದ್ದಂತ ಏನಿಲ್ಲ. ಅವರ ಒಂದೇ ಒಂದು ಆಸ್ತಿ ಅಂದರೆ ಶಿಷ್ಯರು. ಹಾಗಾಗಿ ಇನ್ನೇನು ಅವರು ಹಚ್ಕೊಂಡಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಶಿಷ್ಯರಿಗೆ ಊಟಕ್ಕೆ ಹಾಕಕ್ಕೂ ಇರಲಿಲ್ಲ. ಅಂತಹ ಸಂದರ್ಭ, ಅಂತಹ ಬಡತನ, ಅಂತಹ ಒಂದು ದಾರಿದ್ರ್ಯದಲ್ಲಿ ಪಾಠ ಒಂದೇ ಅವರದ್ದು ಈಗ ಪಾಠ. ತುಂಬ ಯೋಗ ಸಿದ್ಧಿ ಇದ್ದವು. ಅವರು ಕಲ್ಲನ್ನು ಮೂರ್ತಿ ಮಾಡ್ತಾರೆ. ತಮ್ಮ ಒಂದು ನರಸಿಂಹದೇವರಿಗೆ ತಾನು ಬಳ್ಳಿ ಅಂತೇಳಿ ಒಂದು ನರಸಿಂಹ ಒಂದು ಕಲ್ಲನ್ನು ಅದರಲ್ಲಿ ದಿನ ಅವರು ಪೂಜೆ ಮಾಡಿ ತೀರ್ಥ ಹಾಕ್ತಾ ಇದ್ದಾರೆ. ಕಾಲಾಂತರದಲ್ಲಿ ನರಸಿಂಹದೇವರು ಮಾಡಿದ್ದಾರೆ. ಅದು ಇವತ್ತಿಗೂ ಪೂಜೆ ಮಾಡ್ತಾರೆ. ಅಷ್ಟು ಎನರ್ಜಿಯನ್ನು ಅವರು ಒಂಥರ ಡೆವಲಪ್ ಕ್ರಿಯೇಟ್ ಮಾಡಿ ಪ್ರತಿಮೆಗಳನ್ನು ಆ ರೀತಿ ತಮ್ಮ ತಪಶಕ್ತಿಯಿಂದ ಮಾಡಿದ್ದಾರೆ. ಎಷ್ಟು ವೈರಾಗ್ಯ ಅಂದರೆ, ಅವರಿದ್ದ ಜಾಗದಲ್ಲಿ ಅಗದಾಗ ಒಂದು ನಿಧಿ ಸಿಗುತ್ತೆ. ತುಂಬ ಕಡುಬಡತನ, ಶಿಷ್ಯರಿಗೆ ನಿಧಿ ಸಿಕ್ತು. ಖುಷಿಯಿಂದ ಬಂದು ಗುರುಗಳಿಗೆ ತೋರಿಸಿದ್ರು, ನಿಧಿ ಸಿಕ್ಕಿದೆ, ಇನ್ನು ನಮ್ಮೆಲ್ಲ ಕಷ್ಟ ಪರಿಹಾರ ಆಯಿತು. ಗುರುಗಳು ಪಾಪ ನಮಗೆಲ್ಲ ಊಟಕ್ಕೆ ಹಾಕ್ತೀವಿ, ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇತ್ತು, ಈಗೆಲ್ಲ ಅದೆಲ್ಲ ಹೋಗುತ್ತೆ, ಸುಖವಾಗಿ ನಾವೆಲ್ಲ ಊಟ ಮಾಡಿಕೊಂಡು ಇರುವುದು ಅಂತ ಶಿಷ್ಯರು RCB ಸಂಭ್ರಮಾಚರಣೆ ಮಾಡಿದಂಗೆ ಸಂಭ್ರಮಾಚರಣೆ ಶುರು ಮಾಡಿ. ಆದರೆ ಗುರುಗಳಲ್ಲೂ ಸಿಗ್ತಾ, ಹಾಗಾದರೆ ಈ ಜಾಗ ಬಿಟ್ಟು ಹೋಗಬೇಕು ಅಂತ ಕೃಷ್ಣನ ನಮಗೆ ಆದೇಶ ಆಗಿದೆ, ಇಲ್ಲಿ ಇರಬಾರ್ದು ಅಂತ ತಕ್ಷಣ ಆ ಪ್ರದೇಶವನ್ನೇ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಅಷ್ಟು ಅವರು ವೈರಾಗ್ಯ. ಅಂದರೆ ಈ ಧನವನ್ನು ನಾವು ಇಟ್ಟುಕೊಂಡಿದ್ದೀವಿ ಅಂದರೆ ಎಲ್ಲೋ ಒಂದರಿಂದ ನಮಗೆ ಈ ಬಂಧನ ಒಂದೇ ಬರುತ್ತೆ ಅಂತ ಅವರ ವಿಶ್ವಾಸ. ಹಾಗಾಗಿ ಹೊಟ್ಟೆ ಈ ಪ್ರಾಕೃತಿಕವಾದ ಐಶ್ವರ್ಯವನ್ನು ಅವರು ಇಂದಿಗೂ ಕೈ ಹಾಕಿದವರಲ್ಲ. ಅಂತಹ ಒಂದು ಯೋಗ ನಿಷ್ಠರಾದಂತಹ ಅವರ ವ್ಯಕ್ತಿತ್ವ, ಅವರ ಒಂದು ಜೀವನದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಐತಿಹ್ಯವಾಗಿದೆ, ಅದರ ಪ್ರಾಮಾಣ್ಯ ಅಷ್ಟಕ್ಕೆ ನಾವು
ವಿಶ್ವಾಸ ಮಾಡಬೇಕಾದದ್ದು. ಇದೇ ಥರ ನಮ್ಮ ಧರ್ಮಪತ್ನಿಯವರು ಮನೆಯಲ್ಲಿ ಶಿಷ್ಯರಿಗೆ ಹಾಕೋಕ್ಕೆ ಏನೂ ಇಲ್ಲ ಅಂದಾಗ ಸುಮಾರು ಒಂದಿನ 2 ದಿನ ತಪಸ್ಸಿನಲ್ಲೇ ಕೂತ್ಕೊಳ್ತಾರೆ, ಜಪ ಮಾಡ್ಕೊಂಡು ಕೂತ್ಕೊಳ್ತಾರೆ. ದೇವರೇ ಅನನ್ಯಾಶ್ಚಿಂತೆಯಂತೋಮ ತೇ ಜನ, ದೇವರು ಇದನ್ನು ಹೇಳಿದ್ದಾನೆ, ಅದರ ಮೇಲೆ ನನಗೆ ವಿಶ್ವಾಸ ಇದೆ. ಏನೂ ಆಗ್ತಾ ಇಲ್ಲ. ಮೂರನೇ ದಿನ ಆಯಿತು, 4ನೇ ದಿನ. ಆಗ ಇದರ ಮೇಲೆ ಕೆಂಪು ಒಂದು ಮಸಿ ಇರ್ತಾರೆ. ಆ ಮಸಿಯನ್ನು ಮಡಿಯಲ್ಲಿ ತಯಾರು ಮಾಡಿ ನದಿ ನೀರಿನಿಂದ ಅದೇನು ರಸ ಹಣ್ಣಿನ ರಸ ಕೇಳ್ತಾರೆ, ಅದನ್ನು ಸೇರಿಸಿ 12 ವರ್ಷಕ್ಕೊಮ್ಮೆ ಅದನ್ನು ಕಲೆಕ್ಟ್ ಮಾಡ್ತಾರೆ. ಈ ನದಿಗಳಲ್ಲಿ ಪರ್ವಕಾಲ ಇದು ಬರುತ್ತಲ್ಲ, ಅಂತಹ ಟೈಮಲ್ಲಿ ಅದು ಬಹಳ ಪವಿತ್ರ. ಅಂತಹ ಒಂದು ಮಸಿಯಿಂದ ಅವರು ಗ್ರಂಥ ಬರೀತಾರೆ. ಅಂತಹ ಒಂದು ಮಸಿಯಿಂದ ತೆಗೆದುಕೊಂಡು ಬೇರೆ ಟೈಮಲ್ಲಿ ಅವರು ಅದನ್ನು ಗ್ರಂಥ ಬರೆಯೋದು, ಹೋಗಿ ಸ್ನಾನ ಮಾಡಿಕೊಂಡು ಶುದ್ಧವಾಗೇ ಬರಬೇಕು, ಅಷ್ಟು ಪವಿತ್ರ. ಸೊ ಆಗ ಅದರ ಮೇಲೆ ಕಾಟ ಹಾಕಿದ್ರು. ಕಥೆ ಸುಮಾರಾಗಿ ಅದೇ ಸಿಮಿಲರ್ ಆಗಿದೆ. ನಾಲಿಗೆ ಮೇಲೆ ಆ ಕಾಟ ಹಾಕಿದ್ರಲ್ಲ, ಅದು ದೇವರ ಮಾತಿದ್ದ ಹಾಗೆ. ಅದಕ್ಕೆ ನಾಲಿಗೆ ಮೇಲೆ ಅದು ಬಾಯಿಂದ ರಕ್ತ ಬರ್ತಾ ಇರುತ್ತೆ. ಧರ್ಮಪತ್ನಿ ನೋಡಿದಾಗ ಬಾಯಿಂದ ರಕ್ತ ಬರ್ತಾ ಇರುತ್ತೆ. ಏನಾಗಿದೆ ಅಂತಂದರೆ ಅವರ ನಾಲಿಗೆ ಮೇಲೆ ಅದು ಕಟ್ ಮಾಡಿ. ಯಾಕೆ ಅಂದರೆ ಅವರು ದಂಡ ಮಾಡಿದ್ದಾರೆ ನಮಗೆ, ಹಾಗಾಗಿ ನಾವು ಬಂದಿದ್ದೇವೆ ಅಂತ ಹೇಳಿದ ಕ್ರಮದಲ್ಲಿ ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಈ ವಿಷಯ. ದೇವರ ಕಾರುಣ್ಯ ಎಷ್ಟು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಸ್ತ ದಶರಥೋ ರಾಮ ಲಕ್ಷ್ಮಣರು ಅಂತ ಈ ಒಂದು ಶ್ಲೋಕ ನಿತ್ಯ ಅವರು ಬಂಗಾರದ ವ್ಯಾಪಾರಿ ಮೂಲತಃ ನಮ್ಮ ವೃತ್ತಿ ಅದನ್ನು ಇಟ್ಕೊಂಡಿದ್ದು ಚೀನಿವಾರಿ ವೃತ್ತಿ ಅಂತ. ಹಾಗಾಗಿ ತುಂಬ ಬಂಗಾರದ ವಹಿವಾಟು, ದಿನ ಮನೆಯಿಂದ ಅಂಗಡಿಗೆ ಅನ್ನೋ ಥರ ಆಯಿತು. ಹಾಗಾಗಿ ಕಳ್ಳರ ಭಯ ಅಂತ ಅಂದ್ಬಿಟ್ಟು ಅಗ್ರತೋ ನಾರಸಿಂಹಶ್ಚ. ಒಂದಿನ ಕಳ್ಳರು ಇವರನ್ನ ಅಪಹಾರ ಮಾಡಬೇಕು ಅಂತ ಬಂದಿರ್ತಾರೆ. ಆದರೆ ಅವ್ರಿಗೆ ಹೆದರಿಕೊಂಡು ಓಡೋಗ್ತಾರೆ. ಏನು ಅಂದರೆ ನಿಮ್ಮ ಮುಂದೆ ಒಂದು ಸಿಂಹ ಇದೆ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನ, ಹಿಂದುಗಡೆ ಒಬ್ಬ ಚಕ್ರಧಾರಿಯಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಆ ಕಡೆ ಈ ಕಡೆ ಧನುರ್ಧಾರಿಗಳು ರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಭಯ ಆಗಿ ಹೋಗ್ತಾರೆ. ನನಗೇ ಕಾಣಿಸ್ತಾ ಇಲ್ಲ, ಇವರಿಗೆ ಕಾಣಿಸ್ತಾ ಇದ್ದಾರೆ ಅಂತ ಆವಾಗ ಅವರಿಗೆ ವೈರಾಗ್ಯ. ಕಾಶಿಗೆ ಹೋಗಿ ಅಧ್ಯಯನ ಮಾಡ್ತಾರೆ. 20 ವರ್ಷ ಅಧ್ಯಯನ ಮಾಡಿ ಅಲ್ಲಿ ಹೋದ್ರೂ ಇವ್ರಿಗೆ ಸಮಾಧಾನ ಆಗೋದು. ಕಾಶಿಯಲ್ಲೇ ಹೇಳ್ಕೊಡ್ತಾರೆ. ಇಲ್ಲಿ ತರ್ಕವಿದ್ಯೆ ಫೇಮಸ್, ಲಾಜಿಕ್, ಅದನ್ನೆಲ್ಲ ಕಲಿತಾರೆ. 20 ವರ್ಷ ತನಕ ಅಲ್ಲೇ ಕಲಿತು ಆಮೇಲೆ ತಮ್ಮ ಊರಿಗೆ ಬರ್ತಾರೆ ಮಣ್ಣೂರು. ಅಲ್ಲಿ ಬಂದಾಗ ಅವರ ಗುರುಗಳು, ಅವರ ಅಣ್ಣಂದರೆ ವಿದೇಶ ತೀರ್ಥರು, ಅವರು ವಿದೇಶ ತೀರ್ಥ, ಅವರು ಬಂದು ಬೇರೆ ಎಲ್ಲ ವಿದ್ಯೆಗಳು ಅದು ಮೋಕ್ಷಕ್ಕೆ ಉಪಾಯ ಆಗೋದಿಲ್ಲ. ಅನನ್ಯಾಶ್ಚಿಂತೆಯಂತೋ ಮಾಂ ಏನೇ ಭಕ್ತ್ಯ, ಯಾರು ಭಗವಂತನ ಅನನ್ಯ ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ಇದು ಸಿಗುತ್ತೆ. ನೀನು ಹುಡುಕ್ತಾ ಇರೋದು ಅಂಥದ್ದನ್ನು, ಅದು ಕೇವಲ ತರ್ಕವಿದ್ಯೆಯಿಂದ ಸಿಗೋದಿಲ್ಲ. ಅದಕ್ಕೆ ವೇದಾಂತ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು ಅಂತಂದಾಗ ಅವರಲ್ಲಿ ಆಗ ಅವರಿಗೆ 50 ವರ್ಷ. ಈ ವೇದಾಂತ ಅಧ್ಯಯನ ಮಾಡಿದಾಗ 50 ವರ್ಷಕ್ಕೆ ವೇದಾಂತ ಅಧ್ಯಯನ ಮಾಡಿ ಶತಾಯುಷಿಗಳು ಎಷ್ಟೋ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ವಿಶೇಷ ಭಾಗವತ ವ್ಯಾಖ್ಯಾನ ರಚನೆ ಮಾಡ್ತಾರೆ. ಎಲ್ಲರಿಗೂ ಹೇಳ್ತಿರ್ತಾರೆ ಭಾಗವತ ಓದಿ. ಆ ಕಾಲದಲ್ಲಿ ತರ್ಕ ಬಹಳಷ್ಟು ಚಾಲ್ತಿಯಲ್ಲಿ, ಅದೇ ತರ್ಕ ಇದ್ದರೆ ಸಾಕು ಅವರು ಪಂಡಿತರು. ವಿಶೇಷ ಈ ಕಾಶ್ಮೀರ, ಬೆಂಗಾಲು ಅದೆಲ್ಲ ತುಂಬ ಒಳ್ಳೆಯ ತರ್ಕದಲ್ಲಿ ಅನೇಕರು ತಾರ್ಕಿಕರು ಅಲ್ಲಿಂದ ಬಂದರು. ಹಾಗಾಗಿ ಕಾಶಿಯಲ್ಲಿ ತರ್ಕಶಾಸ್ತ್ರ, ಇದೆಲ್ಲ ಶಾಸ್ತ್ರಕ್ಕಿಂತಲೂ ವೇದಾಂತ ಶಾಸ್ತ್ರ ಶ್ರೇಷ್ಠ. ಅದನ್ನು ನೀವು ಕಲಿಯಿರಿ ಅಂತ ಹೇಳಿದಾಗ ಅದನ್ನು ಅಧ್ಯಯನ ಮಾಡಿ, ಗ್ರಂಥ ನಿರ್ಮಾಣ ಮಾಡಿ, ಶಿಷ್ಯರನ್ನು ತಯಾರು ಮಾಡಿ ಅವರು ಮಾಡಿದರು. ಅಂತಹ ಅವರ ನೆನಪು ಈ ಒಂದು ಮಾತಿನಲ್ಲಿ ಆಗತ್ತೆ. ಈ ಶ್ಲೋಕ ಅವರದ್ದು ಸಂಬಂಧೈರ್ಯ ಅನನ್ಯಾಶ್ಚಿಂತೆ ಅಂತ ಏನಿಲ್ಲಿ ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಉಪಾಸಕರು, ಭಗವಂತನ ಭಕ್ತರು 2 ವಿಧವಾಗಿದ್ದಾರೆ. ಒಬ್ಬರನ್ನ ಶ್ರೀಕೃಷ್ಣ ಪರಮಾತ್ಮ ತ್ರೈವಿಧ್ಯರು ಅಂತ ಕರೀತಾರೆ. ತ್ರೈವಿಧ್ಯ ಏವಾಮೃತ ಪಾಪ
ಅವರದ್ದು ಒಂದು ರೀತಿ. ಸ್ವರ್ಗೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತಿ. ಅವ್ರಿಗೆ ಪ್ರಾರ್ಥನೆಯ ಒಂದು ಮಾಧ್ಯಮ ಇದೆ. ದೇವರನ್ನ ಅದು ಬೇಕು ಇದು ಬೇಕು ಅಂತ ಕೇಳಿಕೊಂಡು ದೇವರ ಉಪಾಸನೆಯನ್ನು ಮಾಡೋದು ಅವರಿಗೂ. ಮತ್ತೆ ದೇವರು ಈಗ ಅನನ್ಯಾಶ್ಚಿಂತೆಯಂತೋ ಮಾಂ ಅಂತ ಹಿಂದಿನ ಶ್ಲೋಕದಲ್ಲಿಯೇ ಅವರ ಶಕ್ತಿಯನ್ನ ಮಾಡಿದರು. ಈ ತರ ಭಕ್ತರು ಏನು ಕೇಳಿದ್ರು ಅದನ್ನು ಕೊಡ್ತೇನೆ, ಅವರಿಗೆ ಸ್ವರ್ಗಾದಿಗಳು ಬೇಕು, ಅದನ್ನು ನಾನು ಕೊಡ್ತೇನೆ. ಅವರ ಗತಿಯನ್ನು ಹೇಳಿದ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲ ಶಿವೇ ಪುಣ್ಯೇ ಮತ್ತೆ ಲೋಕಂ ವಿಶಂತಿ. ಅವರು ಸ್ವರ್ಗಲೋಕವನ್ನು ಹೊಂದಿ ಅಲ್ಲೆಲ್ಲ ಭೋಗಭಾಗ್ಯಗಳನ್ನು ಅನುಭವಿಸ್ತಾರೆ. ನೋಡಿ, ಅಷ್ಟು ಅವರಿಗೆ ತಿಳುವಳಿಕೆ ಇದೆ. ಈ ಲೋಕದಲ್ಲಿಯೇ ಭೋಗಭಾಗ್ಯಗಳನ್ನು ಅನುಭವಿಸುವುದಕ್ಕೆ ಹಿಂದಿನ ಭಕ್ತರು ಅನಿಸ್ಕೊಂಡವರು ಯಾರೂ ಪ್ರಯತ್ನ ಮಾಡ್ತಿರಲಿಲ್ಲ. ಅವರು ಥರ್ಡ್ ಕ್ಯಾಟಗರಿ. ಅಂದರೆ ಇಲ್ಲೇ ಭೋಗವನ್ನು ಬಯಸಿದವರು ಅಂದರೆ ಅವರು ನಾಲಾಯಕರು ಅಂತ. ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ. ಅವರು ಪಾಖಂಡಿಗಳು, ಇಲ್ಲೇ ಭೋಗ ಬಯಸಿದೆ. ಹಾಗಾದರೆ ಬುದ್ಧಿವಂತರು ಯಾರು ಅಂದರೆ ಇಲ್ಲಿ ಭೋಗ ಬಯಸಲೇಬಾರದು, ಮುಂದೆ ಆ ಭೋಗಕ್ಕೋಸ್ಕರ ಇರುವಂಥ ಸ್ವರ್ಗಾದಿಗಳಿದೆ, ಅಲ್ಲಿ ಭೋಗ ಬಯಸಬೇಕು. ತಪ್ಪಲ್ಲ, ಅದನ್ನು ಶಾಸ್ತ್ರಗಳೇ ಹೇಳ್ತಾ ಇವೆ. ಸ್ವರ್ಗ ಕಾಮೋ ಯಜೇತ. ಎಲ್ಲಿ ಹೋದರೂ ವೇದಗಳಲ್ಲಿ ಈ ಮೊದಲಿಗೆ ಈ ಮಾತುಗಳೇ ಇರುತ್ತೆ. ಏನೇ ಪರ್ಪಸ್ ಇದ್ದರೂ ನಿನಗೆ ಸ್ವರ್ಗ ಬೇಕು ಅಂದರೆ ಈ ಯಜ್ಞ ಮಾಡು, ಈ ಯಾಗ ಮಾಡು, ಈ ರೀತಿ ದೇವತೆಗಳನ್ನು ನೀನು ಉಪಾಸಿಸುವಂತಲೇ ಹೇಳುವಂಥ ಕ್ರಮ ಇದೆ. ಆದ್ದರಿಂದ ಇಲ್ಲಿ ಯಾವುದೇ ಭೋಗ ಆಶಿಸೋದಿಲ್ಲ. ಒಂದು ಕ್ಷಣವೂ ಇಲ್ಲಿ ನಮಗೆ ವೇಸ್ಟ್ ಮಾಡೋದು ಬೇಡ. ನೇರ ಉತ್ತಮ ಲೋಕಗಳಿದೆ, ಅಲ್ಲಿ ದೀರ್ಘ ಆಯುಷ್ಯ, ಈ ಥರ ಯಾವುದೇ ತೊಂದರೆಗಳೂ ಇಲ್ಲ, ರೋಗ ಇಲ್ಲ. ಆ ಜಾಗದಲ್ಲಿ ಹೋಗಿ ಬೇಕಾದಷ್ಟು ನಮಗೆ ಎಷ್ಟು ಭೋಗ ಮಾಡ್ಕೋಬೇಕು ಅಷ್ಟು ಮಾಡ್ಕೋಬೇಕು. ಆ ಉದ್ದೇಶದಿಂದ ಅವರು ದೇವರನ್ನೇ ಪ್ರಾರ್ಥನೆ ಮಾಡ್ತಾರೆ. ಆದರೆ ಅವರ ಗತಿ ಏನು ಅಂದರೆ ಸಿಗತ್ತೆ ಭೋಗ, ಆದರೆ ಅದು ಅನಿತ್ಯವಾದಂಥ ಭೋಗ, ಟೆಂಪರರಿ. ಒಂದಿಷ್ಟು ಕಾಲಕ್ಕೆ ಅದು ಮುಗಿದೋಗುತ್ತೆ. ಅದಕ್ಕೆ ಈ ಎರಡನೇ ಉತ್ತಮ ಭಕ್ತರ ರೀತಿಯನ್ನು ನಾನು ಹೇಳ್ತಾ ಇದ್ದೀನಿ. ಅನನ್ಯಾಶ್ಚಿಂತೆ ಇರುತ್ತವ, ಇವರು ಉತ್ತಮ ಭಕ್ತರು. ಇವರ ಗತಿ ಬೇರೆ ಅಂತ ದೇವರು ಹೇಳಿ ಹೊರಟ. ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಾ. ಅವರು ನನ್ನ ಅಧೀನಕ್ಕೆ ಬರ್ತಾರೆ, ನಾನೇ ಅವರನ್ನೆಲ್ಲ ನೋಡ್ಕೊಳ್ತೇನೆ. ಇವರಲ್ಲಿ ಹಾಗಾದರೆ ಏನಾಯಿತು ಅಂದರೆ ಫಲಭೇದ ಅಂತ ಇದೆ. ಫಲಭೇದ ಅಂದರೆ ಅವರಿಗೆ ಸಿಗುವಂಥ ಫಲ ಬೇರೆ, ಇವರಿಗೆ ಸಿಗುವಂಥ ಫಲ ಬೇರೆ. ಇಬ್ಬರೂ ದೇವರ ಭಕ್ತರೇ. ಹಾಗಾದರೆ ನಾವು ಪ್ರಶ್ನಿಸಿಕೊಳ್ಳಬೇಕು, ಇಬ್ಬರೂ ದೇವರ ಭಕ್ತರಾಗಿದ್ದಾಗ ಫಲ ಯಾಕೆ ಬೇರೆ ಬೇರೆ ಆಯಿತು ಅಂತಂದರೆ ಅದಕ್ಕೆ ಅವರು ನೋಡಿದ ಬಗೆ ಬೇರೆ ಬೇರೆ ಇದೆ. ಆ ನೋಡಿದ ಬಗೆ ಬೇರೆ ಆದ್ದರಿಂದ ಅವರಲ್ಲಿ ಫಲಭೇದ ಬಂತು. ಏನೇನು ಅವರಲ್ಲಿ ನೋಡುವ ಬಗೆ ಬೇರೆ ಇದೆ ಅಂತಂದರೆ, ಮೊದಲನೇದು ಅವರು ಪ್ರಾರ್ಥೆಯಂತೆ ಅಂತ ಕಾಮ ಅಪೇಕ್ಷುಗಳಾಗಿದ್ದಾರೆ. ನಮಗೆ ಬೇಕು, ಸ್ವರ್ಗ ಬೇಕು, ಸ್ವರ್ಗದಲ್ಲಿ ಭೋಗ ಬೇಕು ಅಂತ ದೇವರ ಹತ್ರ ಬಂದರು, ದೇವರು ಬೇಕು ಅಂತ ಬಂದರು. ಸೊ ಹಾಗಾಗಿ ಅವರಿಗೆ ಏನು ಬೇಕೋ ಅದು ದೇವರು. ಇದೊಂದು ಕಾರಣವನ್ನು ಹೇಳ್ತಾರೆ. ಹಾಗಾದರೆ ದೇವರು ಮೆಚ್ಚುವುದು ಭಕ್ತಿಗೆ, ಆ ಭಕ್ತಿಯಲ್ಲಿ ಉದ್ರೇಕ ಇರಬೇಕು. ಈ ಇಬ್ಬರು ಭಕ್ತರೇ ಆದರೂ ಅವರಲ್ಲಿ ಭಕ್ತಿ ಸ್ವಲ್ಪ ಕಡಿಮೆ ಮಟ್ಟದ್ದು ಭಕ್ತಿ ಆಯಿತು. ಯಾಕಂದರೆ ಇನ್ನೊಂದಕ್ಕೋಸ್ಕರ ದೇವರಲ್ಲಿ ಭಕ್ತಿ ಮಾಡಿ. ಆದರೆ ಇವರು ಪ್ಯೂರ್ ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ. ಯಾಕಂದರೆ ಇನ್ಯಾವುದೂ ಫಲ ಇಲ್ಲದೆ ಅವರು ಭಕ್ತಿಯನ್ನ ಮಾಡ್ತಾ ಇರೋದ್ರಿಂದಾಗಿ. ಮತ್ತು ಅನನ್ಯ ಚಿಂತನೆ, ಬೇರೆ ದೇವತೆಗಳು ಇದ್ದಾರೆ, ಆ ದೇವತೆಗಳನ್ನ ಬೇಗ ಫಲ ಕೊಡ್ತಾರೆ. ಹಾಗಾಗಿ ಅವರನ್ನ ಭಗವಂತನ ಜಾಗದಲ್ಲಿ ಉಪಾಸನೆ ಮಾಡ್ತಾರೆ. ಗಣಪತಿಯ ಉಪಾಸನೆ ಮಾಡ್ತಾರೆ, ಅಥವಾ ಬೇರೆ ಬೇರೆ ಜನರ ಉಪಾಸನೆ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡುವುದೂ ಅವರಲ್ಲಿದೆ. ದೇವರನ್ನೂ ಭಜಿಸ್ತಾರೆ, ಬೇರೆ ದೇವತೆಗಳನ್ನು ಭಜಿಸ್ತಾರೆ ಫಲಕ್ಕೋಸ್ಕರ. ಆದರೆ ಇವರು ಅನನ್ಯಾಶ್ಚಿಂತೆಯಂತೋ, ಬೇಡಿದರೆ ನೋಡೆಯನ್ನು ಬೇಡುವೆ ಅಂತ ಇವರು ಕೇವಲ ಭಗವದ್ನಿಷ್ಠರಾಗಿದ್ದು, ಅವರೆಲ್ಲ ಬೇರೆಯವರೆಲ್ಲ ಭಗವತ್ ಪರಿವಾರ, ಅವರೆಲ್ಲ ಫಲ ಕೊಡುವುದಾದರೂ ಇವರಿಂದಲೇ ಫಲ ಕೊಡುವುದು ಅಂತ ಭಾಗವತದಲ್ಲಿ ಕೊನೆ ಪಕ್ಷವಾಗಿ ಇದನ್ನು ಹೇಳ್ತಾರೆ. ಅಕಾಮ ಸರ್ವಕಾಮವ ಅಂತ ಹೇಳಿ
ಕೊನೆ ವಿಷ್ಣು ಭಕ್ತರ ರೀತಿ ಹೇಗಿರುತ್ತೆ ಅಂದರೆ ವಿಷ್ಣುವನ್ನು ಬಿಟ್ಟು ಯಾರನ್ನ ಆಶ್ರಯಿಸೋದಿಲ್ಲ, ಅಂಥವರು ಅನನ್ಯ ಭಕ್ತರು ಅನಿಸಿಕೊಳ್ತಾರೆ. ಅವರ ಒಂದು ಗತಿ, ಅವರು ನಿತ್ಯಾಭಿಯುಕ್ತರಾಗಿರಬೇಕು, ಆತ್ಮ ಉದ್ಧಾರವಾದ ಕಾರ್ಯವನ್ನು ಅವರು ಮಾಡಿದರಾಗುತ್ತೆ, ಅವರಿಗೆ ಮೋಕ್ಷವನ್ನೇ ಕೊಡುತ್ತೇನೆ. ಯೋಗಕ್ಷೇಮ ಅನ್ನುವ ಶಬ್ದಾರ್ಥವನ್ನು ಆಗಲೇ ನಾವು ತಿಳಿದಿದ್ದೇವೆ. ಆ ಎರಡೂ ಸೇರಿ ಯೋಗಕ್ಷೇಮಂ ಅಂತ ಒಂದು ಶಬ್ದದಲ್ಲಿ ಹೇಳ್ತಾರೆ ಅವರು. ಇದರಲ್ಲಿ ಯಾವ ಒಂದು ಡೌಟೂ ಇಲ್ಲ. ಆ ಯೋಗಕ್ಷೇಮವನ್ನು ನಿಜವಾದ ಅರ್ಥದಲ್ಲಿ LIC ಥರ ಅಲ್ಲ, ನಿಜವಾದ ಅರ್ಥದಲ್ಲಿ ನಾನೇ ವಹಿಸ್ತೇನೆ ಅಂತ. ಯೋಗಕ್ಷೇಮಂ ವಹಾಮ್ಯಹಂ ಅಂತ LIC ಹೇಳುತ್ತೆ ಬೇರೆ ಅರ್ಥದಲ್ಲಿ. ನಮ್ಮ ಕಂಪನಿ ಯೋಗಕ್ಷೇಮಂ ವಹಾಮ್ಯಹಂ, ಜಾಸ್ತಿ ಅವರಿಗೆ ಕೊಟ್ಬಿಟ್ರೆ ದುಡ್ಡು ಕಂಪನಿ ಲಾಸ್ ಆಗುತ್ತಲ್ಲ, ಅದು ಆಗದೇ ಇದ್ದಂಗೆ ನಾವು ನೋಡ್ಕೋತೇವೆ. ನೀವೆಷ್ಟೇ ಕ್ಲೇಮ್ ಮಾಡಿದ್ರೆ ಕಟ್ ಮಾಡಿ ಕೊಡೋದು, ಆ ಥರದ್ದಲ್ಲ. ಭಗವಂತ ನಿಜವಾದ ಅರ್ಥದಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಉದ್ದೇಶವನ್ನು ಮಾಡ್ತಾ ಇದ್ದಾನೆ. ಇದು ರಾಜವಿದ್ಯೆ ಅಂತ ಇದಕ್ಕೆ ಮೊದಲು ಹೇಳುವಾಗಲೇ ಪ್ರಿಯಾಂಬಲ್ ಕೊಡುವಾಗ ರಾಜವಿದ್ಯಾ ರಾಜಯೋಗಂ ಅತ್ಯಂತ ಗುಹ್ಯವಾದ ಶಾಸ್ತ್ರ ಅಂತ ಹೇಳಿ ದೇವರ ಮಹಿಮೆಯನ್ನ ಮಹಾತ್ಮ್ಯ ಪೂರ್ವಕವಾಗಿರುವಂತಹ ಸ್ನೇಹ ಭಕ್ತಿ, ಆ ಮಹಿಮೆಯನ್ನು ಹೇಳಿ ಭಕ್ತಿಯಲ್ಲಿ ತಾರತಮ್ಯ. ಈ ತಾರತಮ್ಯ ಸಿದ್ಧಾಂತದಲ್ಲಿ ಇದರಲ್ಲಿ ನಾವು ಇದನ್ನ ಮಾಡಿಕೊಳ್ಳಬಹುದು. ಇಂತಹ ತಾರತಮ್ಯ ಸಿದ್ಧಾಂತ, ಈ ತಾರತಮ್ಯ ಅನ್ನೋದು ಬಹಳ ಮಹತ್ವ. ಯಾಕಂದ್ರೆ ಇವತ್ತು ಪಾಂಡವ ಏಕಾದಶಿ ಅಂತ ನಾವು ಅದನ್ನು ಹೆಸರಿಸ್ತಾ ಇದ್ದೇವೆ, ನಿರ್ಜಲ ಏಕಾದಶಿ. ನೋಡಿ ಹೇಗೆ ನಾವು ಭ್ರಮಿಸ್ತೇವೆ. ಆ ಕಥೆ ಏನು ಬರುತ್ತೆ ಅಂತಂದ್ರೆ, ಪಾಂಡವರು ಎಲ್ಲ ದ್ರೌಪದಿ ಮತ್ತೆ ಯುಧಿಷ್ಠಿರಾದಿಗಳು ಉಪವಾಸ ಏಕಾದಶಿ ಬಂದಾಗ ಮಾಡ್ತಿದ್ರು. ಭೀಮಸೇನ ದೇವರು ಸ್ವಲ್ಪ ತಿನ್ನೋ ಹವ್ಯಾಸ ಜಾಸ್ತಿ, ಅವರಿಗೆ ಏಕಾದಶಿ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕಾಗಿ ಅವರಿಗೆ ಸಮಸ್ಯೆ ಆಯಿತು. ಅದಕ್ಕೆ ಏನಂದ್ರೆ ವ್ಯಾಸರ ಹತ್ರ ಹೋದರೆ ಅವರಿಗೆ ಉಪಾಯ ಹೇಳಿದ್ರು, ಈ ನಿರ್ಜಲ ಏಕಾದಶಿ ಒಂದು ಏಕಾದಶಿ ಮಾಡಿದರೆ ಎಲ್ಲ ಏಕಾದಶಿಗಳು ಮಾಡಿದ ಫಲ ಬಂತು, ಅದಕ್ಕೆ ಈ ಒಂದು ಏಕಾದಶಿ ಮಾಡಿದರೆ ಸಾಕು. ಶಾಸ್ತ್ರಗಳು ಈ ಥರ ಎಷ್ಟೋ ಪುರಾಣಗಳು, ಎಷ್ಟೋ ಮಾರ್ಕಂಡೇಯ ಪುರಾಣ ಅಂತ ನಮಗೆ ಸಿಗತ್ತೆ. ಆದರೆ ಇಷ್ಟೆಲ್ಲ ವ್ಯಾಸನೇ ಬರೆದಿತ್ತು, ಮತ್ತೆ ನಾವು ಅಬ್ಜೆಕ್ಟ್ ಮಾಡೋ ಹಾಗೂ ಇಲ್ಲ. ಹಾಗಾದರೆ ಇದನ್ನೆಲ್ಲ ಇಟ್ಟುಕೊಂಡು ನಾವು ವಿಚಾರ ತಿರ್ಗಾ ಮಾಡಬೇಕು. ಈ ವಾಕ್ಯ ಸಿಕ್ಕಿಬಿಟ್ಟಿದೆ, ಇದರಲ್ಲಿ ಹೇಳ್ತಾ ಇದ್ದಾರೆ ಇಷ್ಟೇ ಅರ್ಥ ಅಂತ ಮಾಡಿದರೆ ನಮಗೆ ಈ ತಾರತಮ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಬಿಡದೆ. ಭೀಮಸೇನ ದೇವರು ಯಾರು, ಅದಕ್ಕೆ ಯಾವಾಗಲೂ ಆ ವ್ಯಕ್ತಿಯ ಸ್ವರೂಪ ಏನು ನಾವು ನಿರ್ಣಯ ಮಾಡಿಕೊಳ್ಬೇಕು. ಭೀಮಸೇನ ಯಾರೋ, ಅವರ ತತ್ವ ಏನು. ಅವರು ವಾಯುದೇವರ ಅವತಾರ, ಅವರಿಗೆ ಹಸಿವು ನೀರಡಿಕೆಗಳಿಲ್ಲ. ಅಂತಹ ವ್ಯಕ್ತಿಗಳು ಏಕಾದಶಿನೂ ಮಾಡಲಿಕ್ಕಾಗಲಿಲ್ಲ ಅಂತಂದ್ರೆ ನಾವು ಅಷ್ಟು ಸುಲಭವಾಗಿ ನಂಬಿಬಿಡ್ತೇವೆ. ಭೀಮಸೇನ ದೇವರಿಗೆ ಏಕಾದಶಿನೂ ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ ಅಥವಾ ನಿಗ್ರಹ ಇರಲಿಲ್ಲ ಅಂದರೆ ತುಂಬ ಅಪಚಾರ. ಹಾಗಾದರೆ ಇದು ಇಂತಹ ಒಂದು ಪ್ರಮಾಣಕ್ಕೆ ವಿರುದ್ಧವಾದ ಚಿಂತನೆಗಳನ್ನು ಕೇಳಿ ಬಂದಾಗ ಅದಕ್ಕೆ ಸರಿಯಾದಂತಹ ಅರ್ಥನ ಮಾಡಿಕೊಳ್ಳಬೇಕು. ಇದು ಅಜ್ಞಜನ ಮೋಹ, ಈಗಾಗಲೇ ಹೇಳಿದ್ದಾರೆ, ಗುಹ್ಯಶಾಸ್ತ್ರ. ಕೆಲವೊಂದು ಇಂತಹ ಯಾರೇ ಬೇಕಾದರೆ ಈ ಟೆರರಿಸ್ಟ್ಗೆ ಸಿಗಬಾರ್ದು ಅಂತ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ಗವರ್ಮೆಂಟ್ ರಿಲೀಸ್ ಮಾಡೋದು, ಇಂಥ ಕಡೆಗೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳೋದು, ಸತ್ಯ ಹೇಳೋದು. ಹಾಗೆ ಇಂಥ ಅವರನ್ನು ಮಿಸ್ಲೀಡ್ ಮಾಡುವ ಸ್ಟೇಟ್ಮೆಂಟ್ಗಳೇ ಬರುತ್ತೆ. ಈ ಕಥೆಯಲ್ಲಿ ಆ ಸಾರಾಂಶ ಏನು ಅಂತಂದರೆ, ಎಲ್ಲ ಏಕಾದಶಿಗಳು ಮುಖ್ಯನೇ. ನೀವು ಬಿಟ್ಟು ಒಂದು ಏಕಾದಶಿ ಮಾಡಿದ್ರೆ ಎಲ್ಲ ಏಕಾದಶಿ ಫಲ ಬರುತ್ತೆ, ಸಮಾನವಾಗಿ ಬರುತ್ತೆ, ಏನು ವ್ಯತ್ಯಾಸನೇ ಇಲ್ಲ ಅಂತಂದರೆ ಇಲ್ಲೇ ಆಚಾರ್ಯರ ಒಂದು ಭಾಷ್ಯದಲ್ಲಿ ನಮಗೆ ಕ್ಲಿಯರ್ ಆಗಿ ಹೇಳುವಂಥದ್ದು. ನೋಡಿ, ಭಕ್ತರು ಆದರೂ ಸಹಿತ ಆ ಭಕ್ತರಲ್ಲಿ ಮಾಡಿದ ಭಕ್ತಿಯಲ್ಲಿ ಒಂದು ಏನು ವ್ಯತ್ಯಾಸ ಇತ್ತು ವಿಶೇಷ, ಅದರಿಂದ ಅವರ ಫಲ ಭೇದ ಆಗ್ತದೆ. ಹಾಗೆ ನಾವು ಅದೇ ಪುರಾಣ ಆದರೂ ಕೂಡ ನಾವು ನಮ್ಮ ಈ ಯುಕ್ತಿಯನ್ನ ಮತ್ತೆ ಪ್ರಾಮಾಣ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ತಾತ್ಪರ್ಯ ಗೊತ್ತಾಗುತ್ತೆ. ಆ ತಾತ್ಪರ್ಯ ಏನು ಅಂದರೆ, ಎಲ್ಲ ಏಕಾದಶಿಗಳು ಒಂದೇ, ಇದಕ್ಕೆ ಜಾಸ್ತಿ ಏಕಾದಶಿ, ಅದು ಕಡಿಮೆ ಏಕಾದಶಿ, ಅದು ಮಾಡದೇ ಇದ್ರೂ ಪರವಾಗಿಲ್ಲ, ಇದು ಮಾಡಿದರೆ ಎಲ್ಲ ಬರುತ್ತೆ ಅಂತ ನಾವೆಲ್ಲ ಇಲ್ಲ. ಎಲ್ಲ ಏಕಾದಶಿಗಳು ಮಾಡಲೇಬೇಕಾಗಿರುವಂಥದ್ದೇ, ಅದು ಮಾಡಲಿಲ್ಲ ಅಂದರೆ ನಮಗೆ ಪಾಪ ಬಂದೇ ಬರುತ್ತೆ. ಯಾರಿಗೆ ಸ್ವಲ್ಪ ಅಶಕ್ತರಾಗಿರ್ತಾರೆ, ಆ ಅಶಕ್ತರಿಗೆ ಎಲ್ಲ ಏಕಾದಶಿಗಳು ಮಾಡಲಿಕ್ಕೆ ಆಗಲ್ಲ ಅಂತಂದಾಗ ಇದನ್ನಾದರೂ ಮಾಡಲಿ ಅಂತ. ಆದರೆ ಎಲ್ಲರ ಫಲ ಬರುತ್ತೆ ಅಂತಂದರೆ ಸಾಮಾನ್ಯ ರೂಪೇಣ ಫಲ ಬರುತ್ತೆ ಹೊರತು ಅದೆಲ್ಲ ಮಾಡಿದವರಿಗಿಂತ ಇವರು ಸಮ ಆಗಿಬಿಡ್ತಾರೆ ಅಂತ ಅರ್ಥ ಅಲ್ಲ. ಆ ಏಕಾದಶಿ ಮಾಡುವವರಲ್ಲೂ ತಾರತಮ್ಯ.
ಏಕಾದಶಿ ಅಂದರೆ ಬರೀ ಶರೀರದ ಉಪವಾಸ ಮಾಡಿಕೊಂಡು ಇರೋದು ಮಾತ್ರ ಏಕಾದಶಿ ಅಲ್ಲ. ಆ ಏಕಾದಶಿ ಮಾಡ್ತಾ ಏನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಹಾಗಾದರೆ ಭಗವಂತನ ಭಜನೆಯನ್ನ ಅನ್ಯಾಸಿತೋಮ ಅನ್ನೋ ರೀತಿಯಲ್ಲಿ ಏಕಾದಶಿ ಮಾಡಿದ್ರೆ ಅವರ ಫಲ ಈಗ ಬರೀ 24 ಏಕಾದಶಿ ಒಂದು ಏಕಾದಶಿ ಮಾಡಿದವರಿಗೆ ಸಮಾನ ಆಗುತ್ತೆ ಅಂತಂದರೆ ಅದು ಸ್ವಲ್ಪ ನೋಡಕ್ಕೆ ಕೇಳಕ್ಕೆ ಪ್ರಾಮಾಣಿಕವಾಗಿರುವಂಥ ವಿಷಯ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರತಿಯೊಂದು ಏಕಾದಶಿಯನ್ನು ನಾವು ಮಾಡಲೇಬೇಕು. ಭಕ್ತಿ ಇರಬೇಕು, ಭಗವಂತನ ಮಹಾತ್ಮ ಜ್ಞಾನ ಸಹಿತವಾಗಿರಬೇಕು. ಅದರಲ್ಲೂ ಸ್ವಾರ್ಥ ಇರಬಾರದು. ಅನನ್ಯಾಶ್ಚಿಂತೆಯಂತೋ ನಿತ್ಯಂ ದೇಶಾಂ ನಿತ್ಯಾಭಿಯುಕ್ತ. ಈ ಎರಡು ಮಾತುಗಳಿಂದ ಕೃಷ್ಣ ಹೇಳೋದು ಬೇರೆ ಯಾವ ಆಶೆ ಇಲ್ಲದೆ ಕೇವಲ ಭಗವಂತನ ಅಪೇಕ್ಷೆಗಾಗಿ ನಾವು ಸತತ. ಅವರು ಕೆಲವೊಂದು ಸಲ ಬೇಡ್ತಾರೆ, ಕೆಲವೊಂದು ಸಲ ಬೇಡಲ್ಲ. ಎರಡನೇದು, ವಿಷ್ಣುವನ್ನೇ ಅವರು ಸಹ ಭಜನೆ ಮಾಡ್ತಾರೆ, ಮೊದಲನೇ ಥರ ಭಕ್ತರು. ಆದರೆ ಕೊನೆಗೆ ಮಾಡ್ತಾರೆ ಎಲ್ಲ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅಂತಾರೆ. ಇವರು ಅಧಮ ಭಕ್ತರು ಅಂತಲೇ. ಆದರೆ ಸದಾ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಗವಂತನ ಅನುಸಂಧಾನ ಸಮರ್ಪಣೆಗಳನ್ನು ಮಾಡುವವರು ಉತ್ತಮರು. ಅಲ್ಲೂ ತಾರತಮ್ಯ ಇದೆ ಅಂತ ನಾವು ತಿಳಿದಾಗ ಫಲಭೇದ ನಮ್ಮ ಉಪಾಸನೆ ಭೇದದಿಂದ ಆಗುವಂಥದ್ದಿದೆ. ಆದ್ದರಿಂದ ನಮ್ಮ ಕೈಯಲ್ಲಿರೋದು ನಾವು ಮಾಡುವ ಉಪಾಸನೆಯನ್ನು ಹೇಗೆ ಮಾಡ್ತೇವೆ. ಇವತ್ತು ನಿರ್ಜಲ ಉಪವಾಸ ಇದೆ, ಹೇಗೆ ಮಾಡ್ತೇವೆ? ಏನೆಲ್ಲ ಬರೀ ಮಲ್ಕೊಂಡು ಹಾಗೇ ಕಾಲ ಕಳೆಯೋದೊಂದೇ ಉಪವಾಸ ಮಾಡ್ತೀವಿ. ತಿನ್ನಲ್ಲ, ನೀರು ಕುಡಿಯಲ್ಲ, ಪರವಾಗಿಲ್ಲ. ಬಟ್ ಏನೋ ಆಕ್ಟಿವಿಟಿ, ಭಕ್ತಿ, ಪೂಜೆ, ಭಜನೆ ಯಾವುದಿರಲ್ಲ ಅಂದಾಗ ಅದಕ್ಕೆ ಬರೋ ಫಲ ಸ್ವಲ್ಪ. ಆದರೆ ಈ ಥರ ಸಂಕೀರ್ತನೆ ಮಾಡೋದು, ಭಗವಂತನ ಶಾಸ್ತ್ರಗಳ ಅನುಸಂಧಾನ ಮಾಡೋದು, ವಿಶೇಷ ಭಗವಂತನ ಮಹಿಮೆಯನ್ನು ಕೊಂಡಾಡೋದು, ಇದು ಮಾಡಿದಾಗ ಅದರಲ್ಲೂ ಬರ್ತೀನಿ. ಅದನ್ನು ಯಾವುದಕ್ಕೋಸ್ಕರ ನೀವು ಕೇಳ್ತಾ ಇದ್ದೀರಿ, ಅದೊಂದು ಸಕಾಮವಾಗಿದೆಯಾ, ನಿಷ್ಕಾಮವಾಗಿದೆಯಾ, ಇದೆಲ್ಲ ಭೇದ ನೋಡಿ ಭಗವಂತ ನಮಗೆ ಫಲ ಕೊಡ್ತಾನೆ ಅನ್ನೋದನ್ನು ತಿಳಿಸ್ತಾರೆ. ಇವತ್ತು ಆ ಏಕಾದಶಿಯನ್ನು ಹಾಗೆ ಭಗವಂತನ ನಾಮ ಸಂಕೀರ್ತನದಲ್ಲಿ ಧನ್ಯವಾದಗಳು ಸರ್. ತುಂಬ ಸುಂದರವಾಗಿ ನಾವು ಈ ಅರಣ್ಯಾಸೆಯಿಂದ ಅನ್ನುವಂತಹ ಶ್ಲೋಕದ ಬಗ್ಗೆ ತಿಳ್ಕೊಂಡಿದ್ದೇವೆ ಆಚರಣೆಯಿಂದ. ಈಗ ಒಂದೆರಡು ಭಜನೆ ಜೊತೆಗೆ ಆ ಶ್ಲೋಕದ ಅರ್ಥವನ್ನು ಗ್ರಹಿಸಿ ಅನುಭವಿಸಲಿಕ್ಕೆ ಪ್ರಯತ್ನ ಮಾಡೋಣ. ಕೆಲವು ನನ್ನ ಜೊತೆಗೆ ಭಜನೆಯನ್ನು ಆದಷ್ಟು ನನಗೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಅದಕ್ಕೆ ನಾಮಾವಳಿಯಾದ ಫಾಲೋ ಮಾಡ್ತೇನೆ. ನಿಂದನೆ ನಂಬಿದೆ
ಮನಸ್ಸು ಕರಗದೆ ಸ್ವಾಮಿ ದಯವು ಬಾರದೆ ದೀನನಾಗಿ ನಿನ್ನ ಪಾದ ನಂಬಿದೆನೋ ಕೃಪಾ ಸಿಂಧು ಮನಸ್ಸು ಕರಗದೆ ಸ್ವಾಮಿ ದಯವು ಬಾರದೆ ಮನಸ್ಸು ಕರಗದೆ ಸ್ವಾಮಿ ದಯವು ಬಾರದೆ ದೀನನಾಗಿ ನಿನ್ನ ಪಾದ ದೀನನಾಗಿ ನಿನ್ನ ಪಾದ ನಂಬಿದೆನೋ ಕೃಪಾ ಸಿಂಧು ದೀನನಾಗಿ ನಿನ್ನ ಪಾದ ನಂಬಿದೆನೋ ಕೃಪಾ ಸಿಂಧು ಮನಸ್ಸು ಕರಗದೆ ಒಡಗಿನೋ ಸುರವಾಗಿ ಪರರ ಹರಿಗಳಿಗೆ ನಮಿಸಿ ಅವರ ಒಡಗಿನೋ ಸುರವಾಗಿ ಪರರ ಹರಿಗಳಿಗೆ ನಮಿಸಿ ಅವರ ಬಿರುಡಿನ
ಇವತ್ತಿನ ಸಂಗೀತ ಮುಗಿಸೋಣ. जय पांडुरंगा प्रभो विठ्ठला जगदाधारा हरि विठ्ठला. जय पांडुरंगा प्रभो विठ्ठला जगदाधारा हरि विठ्ठला. मंगलम भगवान विष्णु मंगलम गरुड़ध्वज मंगलम पुंडरीकाक्षं मंगलाय तनोहरि. तत्सश्री हरि कृष्णार्पणमस्तु. ಎಲ್ಲರಿಗೂ ಧನ್ಯವಾದ. ಇವತ್ತು ನೀವು ಇಷ್ಟು ತಾಳದಿಂದ ಅಲ್ಲ ಕೇಳಿ ನಮ್ಮೊಟ್ಟಿಗಿದ್ದೀರ, ಅದಕ್ಕೆ ಎಲ್ಲರಿಗೂ ಧನ್ಯವಾದ. ಹರಿ ಓಂ.
ಈ 9ನೇ ಅಧ್ಯಾಯದ ಕುರಿತಾದಂತಹ ಇನ್ನೊಂದು ವಿಶೇಷ ಅಂದರೆ ಭಕ್ತಿಯ ಮಹಿಮೆಯನ್ನು ಹೇಳುವಾಗ ಒಂದು ದೊಡ್ಡ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಸ್ವಲ್ಪ ಎಕ್ಸೀಡಿಂಗ್ಲಿ ಇನವರೆಗೆ ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನ್ಯಭ ಸಾಧುರೇವ ಚಮಂತೋ ಯಃ ಸಮ್ಯಕ್ ವ್ಯವಸ್ಥಿತೋ ಸಹ. ಒಳ್ಳೆಯ ಕೆಲಸ ಮಾಡಿದವರಿಗೆ ಪುಣ್ಯ ಇದೆ, ತಪ್ಪು ಮಾಡಿದವರಿಗೆ, ಅಧರ್ಮ ಮಾಡಿದವರಿಗೆ ಪಾಪ ಇದೆ. ಭಗವಂತನ ನಾಮ ಎಂಥದ್ದು ಅಂದರೆ ಎಲ್ಲ ಪಾಪಕರ್ಮಿಗಳನ್ನು ಉದ್ಧಾರ ಮಾಡಿ ಸನ್ಮಾರ್ಗಕ್ಕೆ ತರುವಂತ. ಹಾಗಾದರೆ ಅಪಿಚೇತ್ ಸುದುರಾಚಾರ, ಕೃಷ್ಣ ಹೇಳೋದು ಸುದುರಾಚಾರ, ದುರಾಚಾರಿ ಅಷ್ಟೇ ಅಲ್ಲ, ಸುದುರಾಚಾರ, ಅತ್ಯಂತ ದುರಾಚಾರಿ ಆಗಿದ್ದರು. ಭಜತೆ ಮಾಂ ಅನನ್ಯ ಮಾಂ ಸಾಧುರೇವ ಸಮರ್ಥ. ಅವನು ಒಳ್ಳೆಯವನೇ, ಅವನು ಶ್ರೇಷ್ಠ, ಮೋಕ್ಷ ಯೋಗ್ಯ, ಅವನು ಒಳ್ಳೆಯ ಮೋಕ್ಷವನ್ನು ಪಡಿತಾನೆ ಅಂತ ತಿಳಿಯಬೇಕು. ನಮಗೆ ಹಾಗೇ ಕಂಡೀಷನ್ ಆಗಿಬಿಟ್ಟಿರುತ್ತೆ. ಅಪಿಸೆ ಸುದುರಾಚಾರ ಭಜತೆ ಅನನ್ಯ ಭಾವ, ಇದರಲ್ಲಿರುವ ಸಂಭಾವನೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಅವನು ಅತಿ ಸುದುರಾಚಾರ ಆಗಿದ್ದರೆ ಅವನಿಗೆ ದೇವರ ಭಜನೆ ಮಾಡಬೇಕು ಅನ್ನೋ ಬುದ್ಧಿನೇ ಬರೋದಿಲ್ಲ ಇನ್ ದ ಫಸ್ಟ್ ಪ್ಲೇಸ್. ಹಾಗಿದ್ದಾಗ ಇದನ್ನು ಕೃಷ್ಣ ಹೆಂಗೆ ಹೇಳಿದ? ಅತ್ಯಂತ ದುರಾಚಾರಿ ಆಗಿರಬೇಕು, ಆದರೆ ಹಿಂದೆ ಹೇಳಿದ ರೀತಿಯಲ್ಲಿ ಅತ್ಯಂತ ಅನನ್ಯ ಭಾವನೆಯಿಂದ ಭಜನೆ ಮಾಡಿದರೆ ಅವನ ಸಾಧನೆ. ಅದಕ್ಕೆ ಅಭಿಪ್ರಾಯ ವಾಸ್ತವ ಅದಲ್ಲ, ಸ್ವಲ್ಪ ಅದಲು ಬದಲು ಆಗಿ ಅದನ್ನು ಕ್ರಮ ವ್ಯತ್ಯಾಸ ಮಾಡಬೇಕು. ಮಾಂ ಅನನ್ಯ ಭಾಗ್ ಭಜತಿ ಫಸ್ಟ್, ಅದು ಕಂಡೀಷನ್ನಲ್ಲಿ ಸುದುರಾಚಾರಿ ಫಸ್ಟ್ ಅಂತ ಹಾಕೋದು. ನನ್ನನ್ನು ಅನನ್ಯವಾಗಿ ಭಜಿಸುವಂತಹ ಒಬ್ಬ ವ್ಯಕ್ತಿ. ಅಪಿಚೇತ್ ಸುದುರಾಚಾರ, ಅವನು ಎಲ್ಲಾದರೂ ಒಂದು ಕಡೆ ಪ್ರಾರಬ್ಧ ಕರ್ಮವಶವಾಗಿ ಎಡವಿದರೆ ಸಾಧ್ಯತೆ ಇದೆ. ಈಗ ಜಯ ವಿಜಯರು, ರಾವಣ, ಕುಂಭಕರ್ಣ ಎಲ್ಲ ಉದಾಹರಣೆಗಳಲ್ಲಿ ಸಂಭಾವನೆ ಇದೆ. ಅವರು ಎಲ್ಲಾದರೂ ಮೊದಲು ಭಕ್ತರಾಗಿ ಸಂಪೂರ್ಣ ಭಗವಂತನಲ್ಲಿ ಅನನ್ಯ ಭಕ್ತಿ ಇದ್ದರೂ ಎಲ್ಲಾದರೂ ಒಂದು ಕಡೆ ಅವರು ಎಡವಿದರೆ ಅವರನ್ನು ದುಷ್ಟರು, ತಮೋಯೋಗ್ಯರು, ಅನಂತಮಸ್ಸು ಅಂತ ಬೇಡಿ ಸಾಧುರೇವ ಸಂಬಂಧವ್ಯ ಸಮ್ಯಕ್. ಇದಕ್ಕೆ ಅವನು ಅಪರೋಕ್ಷ ಜ್ಞಾನಿ ಆಗಿಬಿಟ್ಟಿರ್ತಾನೆ. ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಅಂಥವನಿಗೆ ನಿಷ್ಕೃತಿ ಇಲ್ಲ ಅಂತ ಹೇಳುವ ಅಭಿಪ್ರಾಯ ಹೊರತು ಎಂಥ ದುಷ್ಕರ್ಮಿ ಆದರೂ ಕೂಡ ದೇವರ ಭಕ್ತ ಆಗಿಬಿಡ್ತಾನೆ, ಮೋಕ್ಷ ಆಗಿಬಿಡುತ್ತೆ ಅಂತ ಹೀಗೆ ರಿವರ್ಸ್ ಕಾನ್ವರ್ಸ್ ಇಸ್ ನಾಟ್. ಯಾಕಂದರೆ ಅದು ಅಸಂಭಾವನೆಗೊಳಿಸ್ತ. ಅವನು ಅಷ್ಟು ದುರಾಚಾರಿ ಆಗಿದ್ದು ಭಗವಂತನ ಭಕ್ತ ಆಗೋದಕ್ಕೆ ಸಾಧ್ಯ ಇಲ್ಲ. ಆಚಾರವಂತನಾದ ಮೇಲೇ ಭಕ್ತನಾಗಕ್ಕೆ ಸಾಧ್ಯ. ನಮಗೆಲ್ಲ ಹೇಳೋದು, ನೀವು ಆಚಾರವಂತನಾದರೆ ಭಕ್ತಿ ಬರಬಹುದು ಅಂತ. ಈಗ ಅವನು ದುರಾಚಾರಿ ಆದಾಗ ಭಕ್ತಿ ಗಳಿಸಿದ ಹೇಗೆ? ದುರಾಚಾರಿಗೆ ಭಕ್ತಿ ಸಾಧನೆ ಮಾಡೋಕ್ಕೆ ಆಗೋದೇ ಇಲ್ಲ. ಅದರಿಂದ ಅವನು ಭಕ್ತನಾಗಿ, ಆಚಾರವಂತನಾಗಿ ಭಕ್ತನಾಗಬೇಕು. ಭಕ್ತಿಯಲ್ಲಿ ಪರಾಕಾಷ್ಠತೆಯನ್ನು ಹೊಂದಿದಾಗಲೂ ಕೆಲವೊಂದು ಸಲ ದುರಾಚಾರಿಯಾಗುವ ಒಂದು ಪ್ರಾರಬ್ಧ ಇರುತ್ತೆ. ಅಷ್ಟು ಮಾತ್ರಕ್ಕೆ ಅವರನ್ನು ಹೀನ ಮಾಡಬೇಡಿ ಅಂತ ಅಭಿಪ್ರಾಯ ತಿಳಿಯಬೇಕು. ಇದು ಭಕ್ತಿಯ ಮಹಿಮೆ ಅಂತ ಕೊನೆಗೆ ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಈ ಜ್ಞಾನದಲ್ಲಿ ಇವೆಲ್ಲ ನಮಗೆ ಅನುಸಂಧಾನಕ್ಕೆ ಬರಬೇಕು. ನಮ್ಮ ಸ್ವಾಮಿ ಹರಿ ಸರ್ವಸ್ಯ ಪತಿರೇವಚ ಅನ್ನುವಾಗ ಈ 9ನೇ ಅಧ್ಯಾಯದ ಥೀಮ್ ಏನು ಅಂದರೆ ಭಗವಂತ ಸಮ, ಎಲ್ಲರನ್ನು ಸಮವಾಗಿ ಇಟ್ಟುಕೊಳ್ತಾನೆ ಅಂತ. ಹಾಗಾದರೆ ಸರ್ವಸ್ಯ ಪತಿರೇವಚ ಅನ್ನುವ ಈ ಅಂಶದಲ್ಲಿ ನಾವು ಇವತ್ತು ಭಗವಂತನು ಎಲ್ಲರನ್ನೂ ಸಮವಾಗಿ ಕಾಣ್ತಾನೆ ಅಂತ ನಾವು ತತ್ವವನ್ನು ಚಿಂತನೆ ಮಾಡ್ತೀವಿ. ಈ ಸಮತೆ ಬೇರೆ. ಎಲ್ಲರನ್ನೂ ಸಮವಾಗಿ ಕಾಣ್ತಾನೆ ಅಂದರೆ ದುರಾಚಾರಿಯನ್ನು ಸದಾಚಾರಿಯನ್ನು ಒಟ್ಟಿಗೆ ಕೂಡಿಸಿ ಇಬ್ಬರಿಗೂ ಒಂದೇ ಮರ್ಯಾದೆ ಮಾಡ್ತಾನೆ ಅಂತ ಅರ್ಥ. ಅವನಿಗೆ ಏನು ಮಾಡಬೇಕೋ ಅವನಿಗೆ ಮಾಡ್ತಾನೆ, ಇವನಿಗೆ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾನೆ ಅಂತ ಸಮ. ಈ ಚಿಂತನೆಯನ್ನು ನಾವು ಮಾಡಬೇಕು. I request you to be seated in a comfortable posture, preferably prostrate position. People who can sit in Padmasana can do so. Try keeping the upper portion of the body erect.
be aware of the rhythm of your breath and try not to alter the rhythm of your breathing. It's a very easy method. At first, your mind will start wandering around. Do not worry about it. It is quite natural. Begin to focus your attention on the cool air while you inhale and the warm air while you exhale. Now get ready for Amrita Vrishti or the celestial water bath. Visualize the holy water of Ganga emanating from the lotus feet of the Lord and flowing down on earth in its full beauty and purity. Imagine this gushing water hitting your body at the top of your head. Try to involve all your senses, your smell, taste, look, and feel. Involve as many details as possible and enjoy the blissful celestial bath. Feel the tingling in your body. Feel your muscles relaxing and notice your body reacting directly to everything that you have now created in your mind. Continue this visualization for as long as you like and cleanse your body. Relax and enjoy the celestial bath. Cleanse yourself with this pure holy water as it gushes down and hits the top of your head. It is pure, it is clean, it is divine, it is pleasant and refreshing.
You are now ready to receive the divine grace of the Lord. Follow the breathing in and out. And as you do so, be aware of the universal life force breathing with you and giving you life. Simply ask that the breath of the universal force be in total and complete harmony with your breath. Ask and allow this harmony to flow through you and enjoy the harmony between you and the universal force. Allow this harmony to flow through you gently to fill every part of your mind and body. Enjoy the harmony and the flow of the breath through your body. Relax and enjoy part of your being. Ask that consciousness of the universal force to be in total harmony with your own consciousness. Allow your whole being to give and receive. Open your mind and relax. Allow the universal consciousness to fill you and complete. The breath, the heart and the mind of the universal force is one with you in complete harmony. Within all the rhythms of nature, everything within the universe is within you. It is a doorway to creation and a doorway to the source. Ask for the healing harmony to flow through you from all the rhythms of nature, from the essence of creation that flows within you. Every cell of your body, every thought of your emotion, and everything that you are receives this universal harmony and healing. Let it flow freely through your whole being. Let it give and receive peace and love. You are now completely clean, pure and divine, full of positive energy. Relax and enjoy your purity. Visualize an 8-petal lotus present at the center of your heart. Focus on this image and hold it in your mind as per
this at the center of your heart. The Supreme God, the indweller of all souls, is Atma. He is my Swami or my Master. He is the Master of all my friends, all my enemies, and everyone who is around me. He is completely independent. Visualize His presence in your heart and visualize your true master in Him. Everyone else are His dasas or devout servants who are completely dependent on Him for their very existence, knowledge, and action. Pay attention to all the emotions that accompany your visualization. With this thought in mind that you are His servant and He is your master, chant the mantra Mama Swami Harir Nityam Sarvasya Patirevacha. He is not only your master but also the master of everyone else. Keep chanting Mama Swami Harir Nityam Sarvasya Patirevacha. Mama Swami Harir Nityam Sarvasya Patirevacha. Surrender unto Him completely. Let us all pray. O Supreme One, grace my limbs with strength. May my vital force, speech, eyes, ears, and all my senses expand in their capacity. The Brahman is all-pervading. May I never deny Brahman, and may Brahman never deny me. Let there be no rejection of Brahman.